ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಗೂ ಈಸಿ ಮೆಥಡಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬನ್ರಿ ಫ್ರೆಂಡ್ಸ್. ಅಳತೆ ತೊಗೊಂಡೆ ಕಟ್ ಮಾಡೋದನ್ನು ಹೇಳ್ತೀನಿ ನೋಡಿ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ಈ ಬ್ಲೌಸ್ ಲೆಂತ್ ಬಂದುಬಿಟ್ಟು ಫ್ರೆಂಡ್ಸ್ 12.5 ಇದೆ ಫ್ರೆಂಡ್ಸ್. ಅದು ಸ್ವಲ್ಪ ಉದ್ದನೇ ಇಡಂತ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗಾಗಿ 1 ಇಂಚ್, ಅದು ಅಳತೆ ಬ್ಲೌಸ್ 12.5 ಇದ್ದರೆ ನಾವು 13.5 ಇಂಚ್ ಇಡಬೇಕು. ಆದರೆ ಅರ್ಧ ಇಂಚ್ ಜಾಸ್ತಿ ಹೇಳಿದ್ರಿಂದ 14 ಇಂಚಿಗೆ ಎಕ್ಸ್ಟ್ರಾ ಮಾಡ್ಕೋಬೇಕು ನೋಡಿರಿ. ಎದೆಯಲ್ಲಿ ಫ್ರೆಂಡ್ಸ್ ಇದು 10.5 ಇದೆ. ನಾವು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು 11.5 ಇಟ್ಕೊಳ್ಳೋಣ್ರಿ. ಇವಾಗ ಬ್ಲೌಸ್ ಪೀಸಲ್ಲಿ ಅಸ್ತರ್ ಬಟ್ಟೆಯಲ್ಲಿ ಮಾರ್ಕ್ ಹಾಕೊಳ್ಳೋಣ ಬನ್ನಿರಿ. ಬೋಟ್ನೆಕ್ ಹೊಲಿಯೋದು ತುಂಬ ಅಂದರೆ ತುಂಬ ಈಜಿ ಫ್ರೆಂಡ್ಸ್, ಹಾಗೂ ತುಂಬ ಬೇಗನೆ ಹೊಲಿಬೇಕಾದಂಥ ಮೆಥಡನ್ನ ಹಾಗೂ ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ಹಾಗೆ ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ತಪ್ಪದೇ ವಿಡಿಯೋನ ಕೊನೆವರೆಗೆ ನೋಡಿರಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಆಗಲೇ ಹೇಳಿದ್ವಲ್ಲ ನಿಮಗೆ, ಈ ಬ್ಲೌಸ್ಗೆ ಲೆಂತ್ 13 ಇಂಚ್ ಇದೆ. 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ 14 ಇಂಚ್ ಆಗುತ್ತೆ ನೋಡಿರಿ. ಎದೆಯಲ್ಲಿ ಫ್ರೆಂಡ್ಸ್ 11 ಇಂಚಿಗೆ ಇಟ್ಕೋತಾ ಇದ್ದೀನಿ ನೋಡಿರಿ ಬಟ್ಟೆನ. ಬಟ್ಟೆನ ಫೋಲ್ಡ್ ಮಾಡ್ಕೊಳತ್ತೀನಿ ನೋಡಿರಿ. ಇವಾಗ ಹಿಂದ್ಗಡೆ ಹಾಕೊಂಡ್ಬಿಡೋದು ಫ್ರೆಂಡ್ಸ್. ಅದು ಏನು ಮಾರ್ಕ್ ಮಾಡಿರ್ತೀವಲ್ಲ ಅದು ಹಿಂದ್ಗಡೆ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡ್ಬಿಟ್ರೆ ತುಂಬ ಬೇಗನೆ ಒಂದೇ ಬಾರಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೈಡ್ನ ಕಟ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಈ ಮೆಥಡಲ್ಲಿ ಕಟ್ ಮಾಡಿಕೊಂಡ್ರೆ ಬೋಟ್ನೆಕ್ ಬ್ಲೌಸ್ಗೆ ಕೊರಳು ಬಂದು ಫ್ರೆಂಡ್ಸ್ ನೋಡಿರಿ 4 ಇಂಚು ಹಾಗೂ 5 ಇಂಚು ಇಟ್ಕೋಬಹುದು ನೋಡಿರಿ. ಇಲ್ಲಿ 4 ಇಂಚ್ ಇಟ್ಕೊಡ್ತಾ ಇದ್ದೀನಿ ನೋಡಿರಿ ನಾನು. ಅವರು ಶೋಲ್ಡ್ರ್ ಮೇಲೆ ಬರುತ್ತೆ ಫ್ರೆಂಡ್ಸ್. ಅದು ಇವರಷ್ಟೇ ಮೀಡಿಯಮ್ ಇದ್ದಾರೆ, ಹಾಗಾಗಿ ಶೋಲ್ಡರ್ 4 ಇಂಚ್ ಇಟ್ಕೊಂಡು ಮುಂಗಡೆ ಕೊರಳನ್ನು 3 ಇಂಚಿಗೆ, ಅಂದರೆ ಕೊರಳ ಮುಂದೆ ಬೋಟ್ನೆಕ್ ಇಟ್ಟು ಹೊಲಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಕೊರಳು ಲೆಂತ್ ತೊಗೊಳ್ಳಲ್ಲ ನೋಡಿರಿ. 3 ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ನೋಡಿರಿ. ಶೋಲ್ಡರ್ ಬಂದು ಫ್ರೆಂಡ್ಸ್ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬಗಲದಲ್ಲಿ 7 ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ನೋಡಿರಿ. 7 ಇಂಚ್ ಬೇಕು ಫ್ರೆಂಡ್ಸ್ ಬೋಟ್ನೆಕ್ಕಿಗೆ. ಆದರೆ ನಾರ್ಮಲ್ ಬ್ಲೌಸ್ಗೆ 6 ಇಂಚ್ ನಡೆಯುತ್ತೆ. ಇದು 5 ಅಥವಾ 5.5 ನಡೆಯುತ್ತೆ. ಬೋಟ್ನೆಕ್ ಆದರೆ 7 ಇಂಚ್ ಬೇಕೇ ಬೇಕು. ಇಲ್ಲಿ ಶೋಲ್ಡರ್ ಬಂದು 2.5 ಇಂಚ್ ಇದೆ ಫ್ರೆಂಡ್ಸ್. ಇದು ಬಗಲ ಬಂದು ಫ್ರೆಂಡ್ಸ್ 7 ಇಂಚ್ ಇದೆ ನೋಡಿರಿ. ಮುಂಭಾಗ ಇದು ಈ ಸೈಡ್ ಹಿಂಭಾಗ ಮತ್ತು ಮುಂಭಾಗನೂ 2 ಹಾಕ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಕೊರಳಿಗೆ ಮಾರ್ಕ್ ಹಾಕೋತೀವಿ ನೋಡಿರಿ. ಬೋಟ್ನೆಕ್ಕಿಗೆ ಫುಲ್ ಕೆಳಗಡೆ ಬರಬಾರ್ದು, ಅದು ಮೇಲೆ ರೌಂಡ್ ಶೇಪಲ್ಲಿ ಬರಬೇಕು ನೋಡಿರಿ. ಇವ್ರಿಗೆ ಹಿಂದ್ಗಡೆ ಹುಕ್ಸ್ ಹಿಡಿತಾರೆ, ಹಾಗಾಗಿ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಹಿಂದ್ಗಡೆ ಎಷ್ಟಿರುತ್ತೆ ಅದ್ರ ಸ್ಟ್ರೇಟಾಗಿ ಒಂದು ಲೈನ್ ಎಳ್ಕೊತಾ ಇದ್ದೀನಿ ನೋಡಿರಿ. ಇವಾಗ ಎಲ್ಲ ರೆಡಿ ಆಯಿತು ನೋಡಿ. ಇವಾಗ ಕಟ್ಟಿಂಗ್ನ ಮಾಡೋಣ ಬನ್ನಿರಿ. ಮುಂಭಾಗದ 2 ಬಟ್ಟೆಗಳನ್ನು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇಲ್ಲಿ ಬೋಟ್ನೆಕ್ ತುಂಬ ಅಂದರೆ ತುಂಬ ಈಸಿಯಾಗಿ ತುಂಬ ಬೇಗ ಆಗಿ ಕಟ್ ಮಾಡಿ ಹೊಲಿಬಹುದು ನೋಡಿರಿ. ಹಿಂಭಾಗ ಕಟ್ ಮಾಡಿಕೊಂಡು ಮುಂಭಾಗನ 2 ಪದರ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿರಿ.
ಹಿಂಭಾಗ ಬಿಟ್ಟು ಮುಂಭಾಗ 2 ಪದರನ್ನು ಮಾತ್ರ ಕಟ್ ಮಾಡ್ಕೋಬೇಕು ನೋಡಿರಿ ಕರೆಕ್ಟಾಗಿ. ಇಲ್ಲಿ ಇದು ಮೇಯ್ನಾಗಿ ನೋಡಿರಿ ಈ ಥರ ಕಟ್ ಮಾಡಿದರೆ ನೋಡಿರಿ ಮೇಯ್ನಾಗಿ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ಟೆ ಹೊಲಿಯಲು ಬರದೇ ಇರೋರು ಕೂಡ ಈ ವಿಡಿಯೋನ ನೋಡಿ ಹೊಲಿಬೋದು ನೋಡಿರಿ ಫ್ರೆಂಡ್ಸ್. ನೋಡಿರಿ ಅವ್ರದ ಡೀಪ್ ಬಂತು ಫ್ರೆಂಡ್ಸ್, ಹಾರ್ತಾಯಿದೆ ಗಾಳಿ. ಬಟ್ಟೆ 4 ಇಂಚಿದೆ, ನಾನು ಇಲ್ಲಿ 4ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಅರ್ಧ ಇಂಚ್ ಎಕ್ಸ್ಟ್ರಾ. ಇದು ಸೇಮ್ ಫ್ರೆಂಡ್ಸ್, ಮುಂದೆ 4 ಇಟ್ಕೊಂಡಿರ್ತಾರೆ, ಇಲ್ಲಿ 4 ಇಟ್ಕೊಂಡು ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿರಿ. ಇದೇ ಥರ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಖಂಡಿತ ಟ್ರೈ ಮಾಡ್ತೀನಿ. ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿರಿ. 2.5 ಇಂಚಿದೆ. ಸೇಪ್ ಹಾಕೊಳ್ಳೋಣ್ರಿ ಇವಾಗ. ನೋಡಿರಿ ಈ ಥರ ಇಷ್ಟೇ ಮೇಲ್ಗಡೆ ನೀಟಾಗಿ ಅವ್ರಿಗೆ ಫುಲ್ಲು ದೊಡ್ಡದು ಬೇಡ, ಚಿಕ್ಕದಾಗಿ ಸೇಪ್ ಕೊಡು ಅಂತ ಹೇಳಿದ್ದಾರೆ ಅವರು. ಇಷ್ಟೇ ಇತ್ತು, ಹಿಂದ್ಗಡೆ ಹುಕ್ಸ್ ಹಚ್ಚಿ ಹೊಲಿ ಅಂತ ಹೇಳಿದ್ದಾರೆ. ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿರಿ. ನೀವು ಇದೇ ಥರ ಇನ್ನೂ ಸ್ವಲ್ಪ ದೊಡ್ಡದು ಸೇಪು ಕೊಡ್ಬೋದು. ಆಲ್ಮೋಸ್ಟ್ ಎಲ್ಲರೂ ಇವಾಗ ಬೋಟ್ನೆಕ್ ಬ್ಲೌಸನ್ನೇ ಉಡೋದ್ರಿಂದ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ನೋಡಿರಿ. ಇವಾಗ ಅಸ್ತರ್ ಬಟ್ಟೆಯನ್ನು ಕೂಡ ಕಟ್ ಮಾಡಿಕೊಂಡು ಇಟ್ಕೊತೀನಿ ನೋಡಿರಿ. ಇದೇ ಥರ ಡೈಲಿ ವಿಡಿಯೋಗಳನ್ನು ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ನಿಮಗೂ ಹೆಲ್ಪ್ ಆಗೇ ಆಗುತ್ತೆ. ಈ ಥರ ನೋಡಿರಿ ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡು ಇವಾಗ ಕಟ್ ಮಾಡಿ ಆಯ್ತಲ್ವ. ಇವಾಗ ಇದನ್ನು ಹೊಲಿಯಲು ಸ್ಟಾರ್ಟ್ ಮಾಡೋಣ ಬನ್ನಿರಿ. ನೋಡಿ ಕೆಳಗಡೆ ಅಸ್ತರ್ ಬಟ್ಟೆನ ಹಾಕ್ಕೊಂಡಿದ್ದೀನಿ, ಅದರ ಮೇಲ್ಗಡೆ ನೋಡಿ ಈ ಬಟ್ಟೆನ ಹಾಕೋತಾ ಇದೆ ನೋಡಿ. ಉಲ್ಟಾ ಮಾಡಿ ಹಾಕ್ತಾಯಿದೆ ನೋಡಿರಿ. ಉಲ್ಟಾ ಇಟ್ಕೊಂಡು ಹಾಕ್ಕೊಂಡು ಹೊರಗೇನ ಹಾಕ್ಕೊಳ್ಬೇಕು ನೋಡಿರಿ. ನೀಟಾಗಿ ಒಂದು ಹೊರಗೇನ ಹಾಕ್ಕೊಂಡು ಹಾಗೂ ಇದಕ್ಕೆ ಗೋಟ್ ಹಚ್ಚಿ ಹೊಲಿದ್ರೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಸಖತ್ತಾಗಿ ಕಾಣುತ್ತೆ. ಅದು ನಾನಿಲ್ಲಿ ಮಡಚಿ ಹೊಲಿತಾ ಇದ್ದೀನಿ ನೋಡಿರಿ. ಕತ್ತಲ್ಲಿ ಕಟ್ ಮಾಡ್ಕೋಬೇಕು ನೋಡಿರಿ. ಈ ಥರ ಎಲ್ಲ ಕಡೆ ಗೋಟ್ ಹಚ್ಚಿ ಹೊಲಿದ್ರೂ ಮಸ್ತ್ ಕಾಣುತ್ತೆ ಫ್ರೆಂಡ್ಸ್ ಬೋಟ್ನೆಕ್ಕಿಗೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಮೇಲೊಂದು ನೆಗಿಚಿ ಹೊರಗೆ ಹಾಕೋಬೇಕು ನೋಡಿರಿ. ಇದೇ ಥರ ಹಿಂಭಾಗ ಮತ್ತು ಮುಂಭಾಗನ 2 ಮಾಡ್ಕೋಬೇಕು ನೋಡಿರಿ. ಹೊಲ್ಕೋದ ನಂತರ ಫ್ರೆಂಡ್ಸ್ ಕೆಳಗಡೆ ಮತ್ತು ಕೊರಳನ್ನ ಹೊಲಿಸಿ ಹೊಲ್ಕೊಂಡ ನಂತರ
ಇದು ಹಿಂಭಾಗ ನೋಡ್ರಿ. ಇದನ್ನು ಹೊಲ್ಕೊಂಡ ನಂತರ ಕೆಳಗೆ ಮತ್ತು ಮೇಲ್ಗಡೆ ಹೊಲ್ಕೊಂಡು ಸೈಡ್ಗೆ ಒಂದು ದಪ್ಪನ ಹೊಲಿಗೆ ಹಾಕ್ಕೊಂಡು ನೋಡಿರಿ, ಕತ್ತರಿ ತೊಗೊಂಡು ಈ ಥರ ಕಟ್ ಮಾಡಿದರೆ ಮಾತ್ರ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ ಅದು. ನೋಡಿ, ಉಲ್ಟಾ ಮಾಡ್ಕೊಂಡ ಮೇಲೆ ಮತ್ತೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ನೋಡ್ರಿ. ನೋಡ್ರಿ, ಇವಾಗ ಉಲ್ಟಾ ಮಾಡಿದ ಮೇಲೆ ಹೊಲಿಗೆನ ಹಾಕೋತಾ ಇದ್ದೀನಿ ನೋಡ್ರಿ. ಈ ರೀತಿ ನೀಟಾಗಿ ಹೊಲಿಗೆ ಹಾಕೋಬೇಕು ನೋಡ್ರಿ. ನಾವು ಎಷ್ಟು ನೀಟಾಗಿ ಹೊಲಿತೀವಿ ಅಷ್ಟು ಜಾಸ್ತಿ ಬಟ್ಟೆಗಳು ಹೊಲಿಯಲು ಬರುತ್ತೆ ಫ್ರೆಂಡ್ಸ್. ಜನ ಎಷ್ಟೇ ದುಡ್ಡು ಜಾಸ್ತಿ ತೊಗೊಂಡ್ರು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಎಲ್ಲರೂ ಇವಾಗ ತುಂಬ ನೀಟ್ ಮೇಂಟೈನ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್. ನಾವು ಎಷ್ಟು ಬಟ್ಟೆ ನೀಟ್ ಹೊಲಿತೀವಿ ಅಷ್ಟು ಜಾಸ್ತಿ ಬಟ್ಟೆ ಬರುತ್ತೆ. ಹೆಚ್ಚು ಜನಕ್ಕೆ ಗೊತ್ತಾಗಿ ಜಾಸ್ತಿ ಬಟ್ಟೆಗಳು ನಿಮ್ಮ ಹತ್ರನೇ ಬರುತ್ತೆ ನೋಡಿರಿ. ಇದೇ ಥರ ಬ್ಲೌಸ್ಗಳನ್ನ ಸಿಟಿಲಿ ಹೊಲಿದ ಫ್ರೆಂಡ್ಸ್ ಜಾಸ್ತಿ ಡಿಮಾಂಡ್ಸ್ ಇದೆ, ಹಾಗೂ ರೇಟ್ ಕೂಡ ಕಾಸ್ಟ್ಲಿ ಇದೆ ಅಲ್ಲಿ. ನೋಡ್ರಿ.